ಕೈಕಾ, ಛಲವನ್ನು ಬಿಡು. ಈ ಛಲವು ನಿಮಗೆ ತಕ್ಕದ್ದಲ್ಲ. ಚಲಪೋ ರಾಮನಳು ಬೇಡ, ಕಲನೇ ದಯದಿಂದ ಚಲಪೋ ರಾಮನಳು ಬೇಡ, ಕಲನೇ ದಯದಿಂದ ರಾಜವಾ ಉಳಿದೋ ರಾಮನ ವನವಾಸವ. ಕೈಕಾ, ರಾಜವಾ ಉಳಿದೋ ರಾಮನ ವನವಾಸವ. ಸತ್ಯತಲ ಧರ್ಮಾತ್ಮನು ರಾಮ, ಸತ್ಯಾತ್ಮನು ಧರ್ಮಾತ್ಮನು, ಸತ್ಯಾತ್ಮನು ಚಲಪೋ ರಾಮನಳು ಬೇಡ, ಕಲನೇ ದಯದಿಂದ ಏನಾಯ್ತಂತ ಈ ರೀತಿ ರೋಧಿಸುತ್ತಿರುವಿರಿ? ಚೇರವಾ ಚಿನುವಿಗೆ ವಿಧವಾ ಮಾನಾಗಿ ನೀಡುವರೇನೆ. ಉಳಿಸಿದ ಇದುವಿಗೆ ವಿಧವಾ ಪಾಲಾಗಿ ನೀಡುವರೇನೆ. ಕರವ ಮುಗಿವೆ ಕರವ ಬಿಡುವೆ, ಕರವ ಮುಗಿವೆ ಕಳುಹಲಾರೆನು ರಾಮನ ಕಾಡಿಗೆ. ಕಳುಹಲಾರೆನು ರಾಮನ ಕಾಡಿಗೆ. ಚಲಪೋ ರಾಮನಳು ಬೇಡ, ಕಲನೇ ದಯದಿಂದ
ಅಬ್ಬಬ್ಬಾ. ಈ ಛಲವು ನಿನಗೆ ಬೇಡ ಕೈಕಾ, ಬೇಡ ಪ್ರಿಯೆ. ಈ ಹಠವನ್ನು ಹಿಡಿಯಬೇಡ ಕೈಕಾ. ರಾಮನನ್ನು ವನವಾಸಕ್ಕೆ ಕಳುಹಿಸುವುದು ಬೇಡ ಕೈಕಾ, ಬೇಡ. ಸಾಕು ಮಾಡಿ ನಿಮ್ಮ ವಾಕ್ ಪಾಂಡಿತ್ಯವನ್ನು. ತಾವೇ ಅಲ್ಲವೇ ಸೂರ್ಯವಂಶದ ಸತ್ಯದ ಧ್ವಜವನ್ನು ಮೆರೆಸಿರುವ ಮಹಾನುಭಾವರು. ಅಂದು ಆ ನಿಮ್ಮ ಪೂರ್ವಜರ ಚರಿತ್ರೆಯನ್ನು ಬಲ್ಲಿರ. ಆ ಶಿಬಿ ಹರಿಶ್ಚಂದ್ರನು ಒಂದೇ ಒಂದು ಪಾರಿವಾಳವನ್ನು ಕಾಪಾಡುವ ಸಲುವಾಗಿ ತನ್ನ ದೇಹದ ಮಾಂಸವನ್ನು ಕೊಯ್ದುಕೊಡಲಿಲ್ಲ. ಸತ್ಯ ಹರಿಶ್ಚಂದ್ರನು ಮಾಡಿದ ಪ್ರತಿಜ್ಞೆಯನ್ನು ನಡೆಸಿಕೊಡುವ ಸಲುವಾಗಿ ಕೈಡಿದ ಪತ್ನಿಯನ್ನು ಪುತ್ರನನ್ನು ಪರರಿಗೆ ಮಾರಿದಲ್ಲದೆ ಆ ಚಾಂಡಾಲನಿಗೆ ದಾಸನಾಗಿ ಆತನ ಆಜ್ಞೆಯಂತೆ ಕೈಡಿದ ಪತ್ನಿಯನ್ನು ಒಡೆಸಲು ಸಿದ್ಧನಾದನಲ್ಲ. ಅಂತಹ ಸತ್ಯವಂಶದಲ್ಲಿ ಹುಟ್ಟಿದ ನೀವು ಆಡಿದ ಮಾತಿಗೆ ತಪ್ಪುತ್ತಿರುವಲ್ಲ. ಛೀ ಪ್ರಿಯೆ, ಏತಕ್ಕಿಂತಹ ಹಠ ಹಿಡಿದಿರುವೆ? ಸೂರ್ಯನಿಲ್ಲದೆ ಜೀವಲೋಕವು ಬದುಕಿದರೂ ಬದುಕಬಹುದು ಕೈಕಾ. ಮಳೆ ಇಲ್ಲದೆ ಸಸ್ಯ ಜಗತ್ತು ಬದುಕಿದರೂ ಬದುಕಬಹುದು. ಆದರೆ ರಾಮಚಂದ್ರನು ಬಿಟ್ಟು ನಾನು ಒಂದು ಕ್ಷಣವೂ ಬಿಟ್ಟಿರಾರನು ಕೈಕಾ. ಅಯ್ಯೋ, ಈ ಬಯಕೆಯನ್ನು ಬಿಟ್ಟು ನನ್ನನ್ನು ನನ್ನ ರಾಮಚಂದ್ರನು ಕಾಪಾಡು ಕೈಕಾ. ಈ ರಾಜ್ಯ ವೈಭವಾದಿಗಳು ಸಂತೋಷವಾಗಿ ನಿನಗೆ ಕೊಟ್ಟು ಬಿಡುವೆನು. ನನ್ನ ರಾಮಚಂದ್ರನ ವನವಾಸವನ್ನು ಮಾತ್ರ ತಪ್ಪಿಸು ಕೈಕಾ. ಸಾಧ್ಯವಿಲ್ಲ ಪ್ರಾಣೇಶ್ವರ. ರಾಮಚಂದ್ರನ ವನವಾಸಕ್ಕೆ ಹೋಗಲೇಬೇಕು, ಭರತನ ಪಟ್ಟಾಭಿಷೇಕವಾಗಲೇಬೇಕು. ಎಲ್ಲವೂ ಕಠೋರ ಹೃದಯದಲ್ಲಿ ಇಂದೆಷ್ಟು ನಿಷ್ಠೋಕ್ತಿ ಮಾಡಬೇಕು. ರಾಜರ ಮನೆಯಲ್ಲಿ ಭೋಜನವೆಂದರೆ ಯೋಜನವಾದರೂ ಹೋಗುವೆವು, ಹೋಗುವೆವು ನಾವು ಹೋಗುವೆವು. ರಾಜರ ಮನೆಯಲ್ಲಿ ಭೋಜನವೆಂದರೆ ಯೋಜನವಾದರೂ ಹೋಗುವೆವು, ಹೋಗುವೆವು ನಾವು ಹೋಗುವೆವು. ತುಪ್ಪದಲ್ಲಿ ಕರೆದ ದಮದ ಮಲಡುಗಳು, ತುಪ್ಪದಲ್ಲಿ ಕರೆದ ದಮದ ಮಲಡುಗಳು ಗಬ 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 ತಿನ್ನುವೆವು, ತಿನ್ನುವೆವು ನಾವು ತಿನ್ನುವೆವು. ಹಪ್ಪಳ ಸೊಂಡಿಗೆ ಉಪ್ಪಿನಕಾಯಿಗಳ, ಹಪ್ಪಳ ಸೊಂಡಿಗೆ ಉಪ್ಪಿನಕಾಯಿಗಳ 70 ನುಂಗುವೆವು, ನುಂಗುವೆವು ನಾವು ನುಂಗುವೆವು. ರಾಜರ ಮನೆಯಲ್ಲಿ ಭೋಜನವೆಂದರೆ ಯೋಜನವಾದರೂ ಹೋಗುವೆವು, ಹೋಗುವೆವು ನಾವು ಹೋಗುವೆವು. ಹುಟ್ಟಬಾರ್ದು, ಮನುಷ್ಯನಾಗ ಹುಟ್ಟಲೇಬಾರ್ದು. ಹುಟ್ಟಿದ್ರು ಸಹ ಬ್ರಾಹ್ಮಣರಾಗ ಹುಟ್ಟಬಾರ್ದು. ಬ್ರಾಹ್ಮಣರಾಗ ಹುಟ್ಟಿದ್ರು ಸಹ ಕೊಡು ಬ್ರಾಹ್ಮಣರಾಗ ಹುಟ್ಟಬಾರ್ದು. ಏನ್ ಮಾಡ್ಲಿ, ನಮ್ಮಪ್ಪ ಮದುವೆ ಆಗೋ, ಲಗ್ನ ಆಗೋ, ಮೊಮ್ಮಕ್ಕಳು ನೋಡ್ಬೇಕು. ನಮ್ಮಪ್ಪನ ಬೋಲಂತಿಗೆ ಮದುವೆ ಆದೆ. ಏನ್ ಮಾಡ್ಲಿ, 1 ವರ್ಷ ಕಳೀತು, 2 ವರ್ಷ ಕಳೀತು, 3 ವರ್ಷ ಕಳೀತು, ಮಕ್ಕಳಾಗಲೇ ಇಲ್ಲ. ನಮ್ಮಪ್ಪ ಏನೋ ಮೊಮ್ಮಗ ನಿಂತ್ಕೊಬೇಡನು, ಮುದ್ದಾಡ್ಬೇಡನು, ಇವೆಲ್ಲ ನಮ್ಮಪ್ಪನ ಬೋಲಂತಿಗೆ ಇನ್ನೊಂದು ಆದೆ. ಆಗಿದ್ದೆ ತಡನಪ್ಪ. ಇವಳಿಗೆ 3, ಅವಳು 2, ಅವಳು 4, ಇವಳು 4. ಏನ್ ಮಾಡ್ಲಿ, ಮಕ್ಕಳೇನ್ರಿ, ಆಳು ಮಕ್ಕಳು ತಗೊಂಡೋಗಿ ತಗೊಂಡೋಗಿ ಮೈದ ಕೆರೆಗೆ ಹಾಕ್ಬಿಡ್ತೀವಿ. ಮಕ್ಕಳಂತೆ ಮಕ್ಕಳು, ಆಳು ಮಕ್ಕಳು, ಆಳು ಮಕ್ಕಳು. ರೋಜಿ ನೋಡು ನೋಡು ಕರಗೋರೋ ಭಜನೆ ಮಾಡು, ಕೆಲ್ಸ ರೋಜಿ ನೋಡು ನೋಡು ಕರಗೋರೋ ಭಜನೆ ಮಾಡು, ಕರಗೋರೋ ಭಜನೆ ಮಾಡು, ಹರನ ಜಾನವ ಮಾಡು, ಹರಗೋರೋ ಭಜನೆ ಮಾಡು, ಹರನ ಜಾನವ ಮಾಡು. ಎಲ್ಲ ರೋಜಿ ನೋಡು ನೋಡು ಹರಗೋರೋ ಭಜನೆ ಮಾಡು, ಎಲ್ಲ ರೋಜಿ ನೋಡು ನೋಡು ಹರಗೋರೋ ಭಜನೆ ಮಾಡು. ಬಲ್ಲವನೇ ಬಲ್ಲ ಬಲ್ಲವನಾರ್ಯ, ಬಲ್ಲವನೇ ಬಲ್ಲ ಬಲ್ಲವನಾರ್ಯ, ಬಲ್ಲದಿಂದವ
ರೋಚೆ ನೋಡು ನೋಡು ಎಂತ ರೋಚೆ. 7 ತಿಂಗಳಲ್ಲಿ ಉಟ್ಬಿಟ್ಟ ನನ್ನ ದೊಡ್ಡ ಹೆಂಡತಿ ಮಗ. ಅಮ್ಮನ ಹೊಲಕ್ಕೆ ಏನ್ ಮಾಡ್ಲಿ? ಶ್ರೀಕಮ್ಮನವರು ತುಳಸಿ ಪೂಜೆ ಹೋಗೋಣ ಬರ. ತುಳಸಿ ಪೂಜೆ ಹಾ ಬಾ ಬಾ ಮಾಡ್ತಾವ್ರ? ಮಾಡ್ತಾರ ಬಾ ಬಾ ಹೋಗೋಣ. ಜಗಜ್ಜನನಿ, ಈ ದಿನ ನನ್ನ ಸ್ವಾಮಿಗೆ ಪಟ್ಟಾಭಿಷೇಕ ಮಹೋತ್ಸವ. ಈ ಶುಭ ಸಮಯದಲ್ಲಿ ನಮ್ಮೆಲ್ಲರನ್ನ ಹರಿಸುತ್ತಾಯಿ
ಎಂತಹ ಹರ್ಷದ ಸುದಿನ! ಈ ಶುಭ ಸಮಯದಲ್ಲಿ ಬ್ರಾಹ್ಮಣೋತ್ತಮರಿಗೆ ದಾನ ಧರ್ಮಗಳನ್ನು ಮಾಡಿ ಅವರ ಕೃಪಾಶೀರ್ವಾದವನ್ನು ಪಡೆದು ಕೃತಾರ್ಥಲಾಗ ಮಾಮ ಪ್ರಾಣ ಕಾಂತಗೆ ಏನ ಮಾವ ಅತ್ತೆ ಏನೋ ಮಾಮ ಪ್ರಾಣ ಕಾಂತಗೆ ಏನ ಮಾವ ಅತ್ತೆ ಏನೋ ಘನತರ ಪಟ್ಟವ ವಿನಯರಿ ಕಟ್ಟಿದೆ ಘನತರ ಪಟ್ಟವ ವಿನಯರಿ ಕಟ್ಟಿದೆ ಘನತರ ಪಟ್ಟವ ವಿನಯರಿ ಕಟ್ಟಿದೆ ಘನತರ ಪಟ್ಟವ ವಿನಯರಿ ಕಟ್ಟಿದೆ ಮನಕ್ಕೆ ಸುರಚಿರವಾಗಿ ಸುರಚಿರವಾಗಿಯೇ ಕೇಳಲು ಎನಗೆ ಹರ್ಷದ ಮನಕ್ಕೆ ಇದು ರತ್ನಹಾರವೋ ಇದು ಪಂಚ ಪರಾಗವೋ ಇದು ರತ್ನಹಾರವೋ ಇದು ಪಂಚ ಪರಾಗವೋ ಶತಮಾನಂ ಭವತಿ ದೀರ್ಘ ಸಂಬಂಧಿ ಭವ ಪುತ್ರರತ್ನ ಪ್ರಾಪ್ತಿರಸ್ತು. ಆಹಾ, ಈ ದಿನ ನನ್ನ ಪಟ್ಟಾಭಿಷೇಕವೆಂದು ಜಾನಕಿಯು ಬಹು ಸಂಭ್ರಮ ಪಡುತ್ತಿರುವಳು. ದಾನ ಧರ್ಮಗಳನ್ನು ಮಾಡಿ ಭೂಸರೋತ್ತಮರಿಗೆಲ್ಲ ದಾನ ಧರ್ಮಗಳನ್ನು ಗೈಯುತ್ತಿರುವಳು. ಕರ್ಣಕಠೋರವಾದ ಅವಳ ಮನಸ್ಸಿಗೆ ಆಘಾತವನ್ನುಂಟು ಮಾಡುವಂತಹ ನನ್ನ ವನವಾಸದ ವಿಚಾರವನ್ನು ಆಕೆಗೆ ಹೇಗೆ ತಿಳಿಸುವುದು? ಬೇರೆ ದಾರಿಯೇ ಇಲ್ಲ, ತಿಳಿಸಲೇಬೇಕು. ಸೀತಾ, ಜಾನಕಿ, ಭುವನ ವನಿತೆ ಮುಡಿದ ಮಲ್ಲಿಗೆಯ ಧರೆಯನ್ನುದ್ಧರಿಸಲವತರಿಸಿದ
ಕುಂತಳ ವಿಶಾಲ ರಾಮನ ನೋಡುವೆ ಮನದಡಿ ಬದನಕ ಶ್ರೀರಾಮನಿಗಿಡುವೆ ಕಸ್ತೂರಿ ತಿಲಕ ಕಸ್ತೂರಿ ತಿಲಕ ಸಖಯೇನೋ ಪ್ರಿಯ ಸಂತೋಷ ವಾಗಿದೆ. ಸಖಯೇನೋ ಸಂತೋಷವಾಗಿದೆ. ಸಖಯೇನೋ ಸಂತೋಷವಾಗಿದೆ. ಬಹುಕಾಲ ರಾಮನ ಕೀಳರಿದೆ. ಸಖಯೇನೋ ಸಂತೋಷವಾಗಿದೆ. ಬಹುಕಾಲ ರಾಮನ ಕೀಳರಿದೆ. ಸಖಯೇನೋ ಸಂತೋಷವಾಗಿದೆ.
ಆರೈಕೆ. ಜಾನಕಿ, ಇದೇನು ಈ ದಿನ ತಮ್ಮ ಪಟ್ಟಾಭಿಷೇಕ ಮಹೋತ್ಸವ. ಈ ಶುಭ ಸಮಯದಲ್ಲಿ ಕೊಳವೆ ಕೆಂದಾವರೆಯಂತೆ ಕಂಗೊಳಿಸಬೇಕಾಗಿದ್ದ ಈ ನಿಮ್ಮ ಮುಖ ಕಮಲ ಈ ರೀತಿ ಚಿಂತೆಯಿಂದಿರಲು ಕಾರಣವಾದ್ರೆ ಏನು? ಲಾಲನೆ ಚಿಂತೆಯ ಮಾಡುವುದೇನಿದು? ವಿಚಾರವೇ ನನ್ನ ಸಂಗಡ ಹೇಳಬಾರದು. ಹೌದು ಸೀತಾ, ನಿನ್ನ ಸಂದೇಹವು ನಿಜ. ನಿನ್ನ ಮನಸ್ಸಿಗೆ ಆಘಾತವನ್ನುಂಟು ಮಾಡುವಂತಹ ಕರ್ಣಕಠೋರವಾದ ವಿಚಾರವನ್ನು ನಿನಗೆ ಹೇಗೆ ತಿಳಿಸಬೇಕೆಂದು ತಿಳಿಯದೆ ಚಿಂತಿಸುತ್ತಿದ್ದೇನೆ. ಪ್ರಾಣೇಶ್ವರ, ವಿಚಾರವಾಗಿ ಶೀಘ್ರದಲ್ಲಿಯೇ ನಿನ್ನ ನಗಲಬೇಕಾಗುವುದಲ್ಲ ಎಂದು ಸಂಕಟ ಪಡುತ್ತಿದ್ದೇನೆ ಸೀತಾ. ಏನು ನನ್ನನ್ನು ಅಗಲಬೇಕಾದ ವಿಚಾರವೇ? ನನಗೇಕೋ ಭಯವಾಗುತ್ತಿರುವುದು. ವಿಚಾರವೇನು ವಿವರವಾಗಿ ಹೇಳಬಹುದು. ಹೌದು ಜಾನಕಿ, ಹಿಂದೆ ದೇವಾಸುರರ ಯುದ್ಧ ಕಾಲದಲ್ಲಿ
ಕೈಕಾಮಾತೆಯವರು ಮಾಡಿದ ಸಹಾಯಕ್ಕಾಗಿ ಜನಕನು 2 ವರಗಳನ್ನು ಕೊಟ್ಟಿದ್ದರಂತೆ. ಹೌದು. ಅವುಗಳನ್ನೀಗ ಮಾತೆಯವರು ಕೇಳಿಕೊಂಡರು. ಏನೆಂಬುದಾಗಿ ಪ್ರಭು? ಜಾನಕಿ, ದಶರಥ ತಾನೋ ಸುತ ಭರತನಿಗೆ ರಾಜ್ಯವನ್ನು, ಪಿತ ದಶರಥ ತಾನೋ. ಸೀತಾ, ಪಿತ ದಶರಥ ತಾನೋ ಸುತ ಭರತನಿಗೆ ರಾಜ್ಯವನ್ನು ಅತಿಶಯದಿಂದನು ಕೇಳಿಸುತ್ತೆ, ಅತಿಶಯದಿಂದನು ಕೇಳಿಸುತ್ತೆ ಎನ್ನ ಬೇಳಲಿನ ಸರಸೀರುಹ ಮುಖಿ ಅಳಸಕಿ ಜಾನಕಿಯೇನ ಬೇಳಲಿನ. ಮಾತೆಯೋ ಎನ್ನನೋ ಒನಗೆ ಪೋಪುದೆಂದು, ಮಾತೆಯೋ ಎನ್ನನೋ. ಜಾನಕಿ, ಮಾತೆಯೋ ಎನ್ನನೋ ಒನಗೆ ಪೋಪುದೆಂದು, ಎನಗಾಜ್ಞೆಯನಿತ್ತಳುಗೆ ಜನಗದೆ, ಎನಗಾಜ್ಞೆಯನಿತ್ತಳುಗೆ ಜನಗದೆ ಬೇಳಲಿನ ಸರಸೀರುಹ ಮುಖಿಯೊಳಸಗಿ ಜಾನಕಿ ಏನ ಬೇಳಲಿನ. ಜಾನಕಿ, ಮೊದಲನೇ ವರಕ್ಕೆ ಇಂದು ನನಗಾಗಬೇಕಾಗಿದ್ದ ಪಟ್ಟಾಭಿಷೇಕವನ್ನು ತಪ್ಪಿಸಿ ತನ್ನ ಮಗ ಭರತನಿಗೆ ಕಟ್ಟಬೇಕೆಂದು ಕೇಳಿಕೊಂಡರು. ಸ್ವಾಮಿ, ಹೌದು ಸೀತಾ. ಎರಡನೇ ವರಕ್ಕೆ 2ನೇ ವರಕ್ಕೆ ಅದೇ ಮುಹೂರ್ತದಲ್ಲಿ ನಾನು ನಾರುಮಡಿಯನ್ನುಟ್ಟು ಜಟಾವಲ್ಕಲಧಾರಿಯಾಗಿ ಪುರಪ್ರವೇಶವಿಲ್ಲದೆ 14 ವರ್ಷಗಳು ವನವಾಸ ಮಾಡಬೇಕೆಂದು ರಾಮಚಂದ್ರ. ಜಾನಕಿ, ಈ ಮಾತನ್ನು ಕೇಳಿ ತಂದೆಯವರು ಬಹುವಾಗಿ ದುಃಖಿಸುತ್ತಿದ್ದರು. ಅವರ ದುಃಖವನ್ನು ನೋಡಿ ನಾನವರ ಜ್ಯೇಷ್ಠ ಪುತ್ರನಾಗಿ ಅವರು ನೀಡಿದ ವಾಗ್ದಾನಗಳನ್ನು ನಾನು ನಡೆಸುತ್ತೇನೆ ಎಂದು ತಂದೆಯವರಿಗೆ ಮಾತು ಕೊಟ್ಟು ಬಂದಿದ್ದೇನೆ. ಜಾನಕಿ, ಪಿತೃವಾಕ್ಯ ಪರಿಪಾಲನಾರ್ಥವಾಗಿ ನಾನಿಂದೇ ಅರಣ್ಯವಾಸಕ್ಕೆ ತೆರಳುವೆನು. ಜಾನಕಿ, ನಾನಿಂದಿರಿಗೆ ಬರುವವರೆಗೂ ಮಾತಾಪಿತೃಗಳ ಸೇವೆ, ಅಯೋಧ್ಯ ಪುರಜನರ ಯೋಗಕ್ಷೇಮವನ್ನು ನೋಡುತ್ತಾ ನೀನು ಅರಮನೆಯಲ್ಲಿಯೇ ಉಳಿದಿರಬೇಕು. ಅದಿಲ್ಲದಿದ್ದರೆ ನಿಮ್ಮ ತಂದೆಯವರ ಜನಕ ಮಹಾರಾಜರ ಅಲ್ಲಿಗಾದರೂ ಹೋಗಬಹುದು. ಜಾನಕಿ, ಎಲೆ ವಿಧಿಯೇ, ಎಲೆ ವಿಧಿಯೇ, ನಿನ್ನ ಹೃದಯವದೆಷ್ಟೊಂದು ಕಠಿಣವು. ನನ್ನ ಆಸೆಗಳೆಲ್ಲವೂ ನಾಶವಾಗಿ ಹೋದವೆ, ನನ್ನ ಬಯಕೆಗಳೆಲ್ಲವೂ ಬಯಲಾಗಿ ಹೋದವೆ. ಆರ್ಯಪುತ್ರ ಜಾನಕಿ, ಮರದ ನೆರಳು ಮರವನ್ನೇ ಆಶ್ರಯಿಸುವಂತೆ ನಾನಿಮ್ಮ ಚರಣದಾಸ. ನಿಮ್ಮ ಕಷ್ಟ ಸುಖಗಳಲ್ಲಿ ಭಾಗ್ಯ ನಾನು. ನಿಮ್ಮನ್ನಗಲಿ ಅರಗಳಿಗೆಯೂ ಬದುಕುಳಿಯುವ ಶಕ್ತಿ ನನ್ನಲ್ಲಿಲ್ಲ ಸ್ವಾಮಿ, ಅರಗಳಿಗೆಯೂ ಬದುಕುಳಿಯುವ ಶಕ್ತಿ ನನ್ನಲ್ಲಿಲ್ಲ. ಆದ ಕಾರಣ ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೊರಡಿ ಪ್ರಭು. ಸೀತಾ, ಅರಣ್ಯವಾಸವೆಂದರೆ ಅರಮನೆಯಲ್ಲಿ ಮೃಷ್ಟಾನ್ನ ಭೋಜನವನ್ನು ಸವಿದು ಸುಪ್ಪತ್ತಿಗೆಯಲ್ಲಿ ಪವಡಿಸದಂತೆ ಎಂದು ಭಾವಿಸಿದ ಜಾನಕಿ. ಕಲ್ಲು ಮುಳ್ಳುಗಳ ಹಾದಿ, ಗೆಡ್ಡೆ ಗೆಣಸುಗಳ ಆಹಾರ, ಕ್ರೂರ ಮೃಗಗಳ ಹಾವಳಿ, ದಾನವರ ಕಾಟ, ಇವುಗಳ ಮಧ್ಯೆ ನಿನ್ನನ್ನು ಸಂರಕ್ಷಿಸಿಕೊಳ್ಳುವುದು ನನಗೆ ಕಷ್ಟ ಸಾಧ್ಯವಾಗುತ್ತದೆ. ಸೀತಾ, ನೀನು ಅರಮನೆಯಲ್ಲಿಯೇ ಉಳಿಯುವುದು ಒಳಿತು. ಸೀತಾ. ಆರ್ಯಪುತ್ರ, ನಿಮ್ಮ ನಗಲಿದ ಈ ಅರಮನೆಯ ವಾಸ ನನಗೆ ಅರಣ್ಯ ವಾಸಕ್ಕಿಂತಲೂ ಕಠಿಣವಾಗುವುದು. ನಿಮ್ಮ ಸಂಗಡ ನಾಗೊಯ್ಯುವ ಅರಣ್ಯ ವಾಸವೇ ಅರಮನೆಯ ವಾಸಕ್ಕಿಂತಲೂ ಸುಖದಾಯಕವಾಗುವುದು. ಅಲ್ಲದೆ ನಿಮ್ಮ ಶೌರ್ಯ ಸಾಹಸ ಪರಾಕ್ರಮವನ್ನೇನು ನಾನು ಅರಿಯದವಳಲ್ಲ. ಈ ನಿಮ್ಮ ರೀತಿ ನೀತಿಗಳನ್ನು ನೋಡುತ್ತಿದ್ದರೆ ನಮ್ಮ ತಂದೆಯವರಾದ ಜನಕ ಮಹಾರಾಜರು ಕೈ ಹಿಡಿದ
ಮೆರೆದ ಧರ್ಮಪತ್ನಿಯನ್ನು ರಕ್ಷಿಸಲಾರದ ಒಬ್ಬ ಪುರುಷಾಕೃತಿಯ ಸಾಮಾನ್ಯ ಹೆಂಗಸಿಗೆ ನನ್ನನ್ನು ಲಗ್ನ ಮಾಡಿಕೊಟ್ಟಿರುವುದು ನಾನು ಖಂಡಿತವಾಗಿ ಭಾವಿಸಿರಲಿಲ್ಲ ಸ್ವಾಮಿ, ಖಂಡಿತವಾಗಿ ಭಾವಿಸಿರಲಿಲ್ಲ. ಜಾನಕಿ, ನೀನು ಈ ರೀತಿಯಾಗಿ ನಿಷ್ಠೂರವಾದ ನುಡಿಗಳನ್ನು ಏಕೆ ಆಡುತ್ತಿರುವೆ ಎಂದು ನಾನು ಬಲ್ಲೆ ಸೀತಾ. ನನ್ನನ್ನು ಬಿಟ್ಟು ಅಗಲಿರಲಾದ ದುಃಖದಿಂದ ನೀನು ಈ ರೀತಿಯಾಗಿ ಮಾತನಾಡುತ್ತಿರುವೆ. ಈ ವಿಚಾರವಾಗಿ ನೀನು ಇಷ್ಟೊಂದು ನೊಂದುಕೊಳ್ಳುವೆ, ಆದರೆ ನಾನೇಕೆ ಬೇಡವೆನ್ನಲಿ. ಸಿದ್ಧಳಾಗು, ಹೊರಡಲು ಸಿದ್ಧಳಾಗು. ಹಾಗೆ ಅದು. ಅಣ್ಣ ಅತ್ತಿಗೆಯರು ನಮಸ್ಕಾರ. ಬಾಲಕ್ಷ್ಮಣ, ನಿನಗೆ ಮಂಗಳವಾಗಲಿ. ಅತ್ತಿಗೆಯರು ನಮಸ್ಕಾರ. ಅಣ್ಣ, ಇಂದು ಅಯೋಧ್ಯ ನಗರದಲ್ಲಿ ನಿನ್ನ ಪಟ್ಟಾಭಿಷೇಕ ಮಹೋತ್ಸವ ಎಂಬುದಾಗಿ ಭಾವಿಸಿ ಪ್ರಜೆಗಳೆಲ್ಲರೂ ಹರ್ಷಚಿತ್ತನಿದ್ದೆಯಲು ಪಟ್ಟಾಭಿಷಕ್ತನೇಗ ಬೈಕರುಗ ನಿನ್ನ ಮುಖಕಮಲವು ಕಾಂತಿಹೀನವಾಗಿರಲು ಕಾರಣವೇ ಅಣ್ಣ. ನಿನ್ನ ಮನಸ್ಸಿನ ವೇದನೆಯಾದರೇನು? ನಿನ್ನ ಮನಸ್ಸನ್ನು ಘಾಸಿಗೊಳಿಸುವ ಘಾತುಕರು ಯಾರು? ಆ ಘಾತುಕರ ಪೆಸರಕ್ಷರಪ್ಪೆ. ಅವನು ಇಂದ್ರನಾಗಲಿ, ಚಂದ್ರನಾಗಲಿ, ದಂಡ ಭೂಷಿತನಾಗಲಿ, ಪ್ರಚಂಡ ಪ್ರಭಾವಿತನಾಗಲಿ, ಅವರ ರುಂಡ ಬಂಧಗಳು ಚಂಡಾಡಿ ಗಂಡ ದೇವತೆಗಳಿಗೆ ರಕ್ತ ದೋಗಳಿಂದ ಅರ್ಪಿಸುತ್ತೇನೆ. ಯಕ್ಷಗಾನ ಗಂಧರ್ವ ಸಿದ್ಧ ಸಾಧ್ಯ ವಿದ್ಯಾಧರ ಕಿನ್ನರ ಕಿಂಪೂಷಣ ಅಡ್ಡ ಬಂದರು ಅವರ ಎದವೆಚ್ಚಿ ನಡೆಯುತ್ತೇನೆ. ಬ್ರಹ್ಮಹದಿ ಬೃಂದಾರಕರು ಒಂದಾಗಿ ಬಂದಾಗ್ಯೂ ಅವರನ್ನು ಅಂದಗಳಿಸಿ ಬಂದ ದಾರಿಯಲ್ಲೇ ಹಿಂದಿರುಗುವಂತೆ ಮಾಡುತ್ತೇನೆ. ಹೇಳಣ್ಣ, ಹೇಳಣ್ಣ, ಅವರಾರು? ಲಕ್ಷ್ಮಣ, ಶಾಂತನಾಗು. ಸಹೋದರ, ಈ ದಿನ ನಡೆಯಬೇಕಾಗಿದ್ದ ನನ್ನ ಪಟ್ಟಾಭಿಷೇಕವು ನಡೆಯುವುದಿಲ್ಲ ಸಹೋದರ. ಏಕಣ್ಣ? ಸಹೋದರ, ಕಾರಣವೇನಣ್ಣ? ಸಹೋದರ, ಹಿಂದೆ ದೇವಾಸುರರ ಯುದ್ಧ ಕಾಲದಲ್ಲಿ ಕೈಕಾ ಮಾತೆಯವರು ಮಾಡಿದ ಸಹಾಯಕ್ಕಾಗಿ ಜನಕನು 2 ವರಗಳನ್ನು ಕೊಟ್ಟಿದ್ದರಂತೆ. ಯಾವ ಅಣ್ಣ ವರಗಳು? ಅವುಗಳನ್ನೀಗ ಮಾತೆಯವರು ಕೇಳಿಕೊಂಡರು. ಹೇಳಣ್ಣ, ಆ ವರಗಳು ಯಾವುವು? ಲಕ್ಷ್ಮಣ, ಮೊದಲನೆಯ ವರಕ್ಕೆ ಇಂದು ನನಗಾಗಬೇಕಾಗಿದ್ದ ಪಟ್ಟಾಭಿಷೇಕವನ್ನು ತಪ್ಪಿಸಿ ಇನ್ನು ಎರಡನೇದು? ತನ್ನ ಮಗ ಭರತನಿಗೆ ಕಟ್ಟಬೇಕೆಂದು ಕೇಳಿಕೊಂಡರು. ಹೀಗೆ ಇನ್ನು ಎರಡನೇದು? ಲಕ್ಷ್ಮಣ, ಅದೇ ಮುಹೂರ್ತದಲ್ಲಿ ನಾನು ನಾರುಮಡಿಯನ್ನುಟ್ಟು ಜಟಾವಲ್ಕಲಧಾರಿಯಾಗಿ ಪುರಪ್ರವೇಶವಿಲ್ಲದೆ 14 ವರ್ಷಗಳು ವನವಾಸ ಮಾಡಬೇಕೆಂದು ಕೇಳಿಕೊಂಡರು. ಈ ಮಾತನ್ನು ಕೇಳಿ ಅಣ್ಣ, ಸಾಕೇತ ಪುರತಿ ಪರಿಸರವೇ ವರನ ಭುವನೆಯ ತನ್ನ ಸಾಕೇತ ಪುರತಿ ಪರಿಸರವೇ. ಸಾಕೇತ ಪುರತಿ ಪರಿಸರವೇ ವರನ ಭುವನೆಯ ತನ್ನ ಸಾಕೇತ ಪುರತಿ ಪರಿಸರವೇ. ರಾಮ ಕಾಡೆ ಸೇರೆ ಬಾತಾಂತಕದೊಳಗೆ ರಾಜ್ಯವನ್ನಾಳುವನೇ. ರಾಮ ಕಾಡೆ ಸೇರೆ ಬಾತಾಂತಕದೊಳಗೆ ರಾಜ್ಯವನ್ನಾಳುವನೇ. ಮುನಿವರನೊಂದಾಗಿರಲಿ ಧರೆಯಲ್ಲಿ, ಮುನಿವರನೊಂದಾಗಿರಲಿ ಭಯಲಿ ದಾತನಾಡಿದಂತ ಮಾತನಾಡೇಸಿ, ದಾತನಾಡಿದಂತ ಮಾತನಾಡಿ ಸಾಕೇತ ಪುರತಿ ಪರಿಸರವೇ ವರನ ಭುವನೆಯ ತಲೆ ಸಾಕೇತ ಪುರತಿ ಪರಿಸರವೇ. ಕೂಡದು ಅಣ್ಣ, ಕೂಡದು. ನೀನು ಅರಣ್ಯವಾಸಕ್ಕೆ ಹೋಗಲೇ ಕೂಡದು. ಮಹಾಮತ್ಸರ್ಯ ವಿಷಭರಿತ ಕಾಳಸಪಣಿ ಆ ಕ್ರೂರ ಕೈಕೆಯ ಮೋಹವೆಂಬ ವಿಷವು ತಲೆಗೇರಿ ಯಾವುದೇ ಮುಂದಾಲೋಚನೆ ಇಲ್ಲದೆ ವಾಗ್ದಾನ ಮಾಡಿದ ಉರ್ಧಪಿತನ ಮಾತುಗಳನ್ನು ನಡೆಸಲೇ ಕೂಡದು. ಆ ಕ್ರೂರ ಪಿಶಾಚಿಯನ್ನು ತೃಪ್ತಿಪಡಿಸಲು ಅಣ್ಣ ನೀನು ಅರಣ್ಯವಾಸಕ್ಕೆ ಹೋಗುವುದೇ? ಕೀರ್ತಿ ಪರಾಕ್ರಮಗಳಿಂದ ಪ್ರಜಾರಂಜಿತನಾಗಿರುವ ಜ್ಯೇಷ್ಠ ಪುತ್ರನನ್ನು ಅಡವಿಗಟ್ಟಿ ಕನಿಷ್ಠ ಪುತ್ರನಿಗೆ ಪಟ್ಟಾಭಿಷೇಕ ಮಾಡುವುದು ಯಾವ ಧರ್ಮ? ಧರ್ಮ ಮಾರ್ಗವನ್ನು ತಪ್ಪಿ ನಡೆವಾತನು ತಂದೆಯಾದರೂ ಗುರುವಾದರೂ ಶಿಕ್ಷಾರ್ಹನೆಂದೇ ಧರ್ಮಶಾಸ್ತ್ರವು ಹೇಳುತ್ತಿರುವುದು. ಹೀಗಿರುವಲ್ಲಿ ಧರ್ಮ ನೀತಿಗಳನ್ನು ಉಲ್ಲಂಘಿಸಿ ಹಿರಿಯ ಹೆಂಡತಿಗೆ ಮನಸೋತು ನಿರಪರಾಧಿಯಾದ ನಿನಗೆ ಅರಣ್ಯವಾಸವನ್ನು ವಿಧಿಸುವ ತಂದೆಯಾದರೂ ಶಿಕ್ಷಾರ್ಹನಲ್ಲವೇ? ಆಜ್ಞಾಭಂಗಂ ನರೇಂದ್ರಾಣಂ ದಂಡಂ ಎಂಬ ಆಯೋಕ್ತಿಯಂತೆ ಅಣ್ಣ ನನಗೀಗಲೇ ಅಪ್ಪಣೆ ಕೊಡು. ಧರ್ಮಾತ್ಮನು ಕುಲಜ್ಯೇಷ್ಠನೂ ಆದ ನಿನ್ನಲ್ಲಿ ದ್ವೇಷಾಸೂಯೆಯಿಂದಲೂ ಮಗನ ಮೇಲಿನ ವ್ಯಾಮೋಹದಿಂದಲೂ ರಾಜನೀತಿ ಧರ್ಮಗಳನ್ನು ಉಲ್ಲಂಘಿಸಿ ತನ್ನ ರಾಜ್ಯ ಪದವಿಗೂ ಕ್ಷತ್ರಿಯ ಕುಲಕ್ಕೂ ಕಾಂಕವನ್ನು ತಂದ ಆ ಭ್ರಷ್ಟ ಕೈಕೆಗೂ ಸರಸ ಸಲ್ಲಾಪದ ಸವಿನುಡಿಯಂ ಸಹಿಸದೆ, ಸರಸ ಸಲ್ಲಾಪದ ಸವಿನುಡಿಯಂ ಸಹಿಸದೆ
ಅರಣ್ಯವಾಸಕ್ಕೆ ತೊರೆ ಮಾಡಲ್ ಹಾಸಿಪಂ ದುರ್ವನ ಶಿಕ್ಷಿಪೆ ದುರ್ವನ ಶಿಕ್ಷಿಪೆ ನೀಗಲೇ ಭರದಿ ಮನವಿಲ್ಲದ ಹೀನ ಕೈಗೆಯ ಮನವಿಲ್ಲದ ಹೀನ ಕೈಗೆಯ ಮನವಿಲ್ಲದ ಹೀನ ಕೈಗೆಯ ಮನವಿಲ್ಲದ ಹೀನ ಕೈಗೆಯ ಜನತನವನು ಏನ ಬೇರೆ ಅಣ್ಣನು ಹೀನ ಮಾತನು ಕೈಗೆ ಎಂದು ತಾನು ನುಡಿಯುತ್ತ ಸುಂದರಿ ಕೈಗೆ ಎಂದು ತಾನು ತಿಳಿಯುತ್ತ ತಂದೆ ಬೇಡ ನಿಂದ ವಚನ ತಂದೆ ಬೇಡ ನಿಂದ ವಚನ ತಂದೆ ಬೇಡ ನಿಂದ ವಚನ ಕಂದವಾಗುವುದು ಏನ ಬೇರೆ ಅಣ್ಣನು ಹೀನ ಮಾತನು ಉದ್ದಪಿತನ ವಂದಿಸುತ್ತ ಗೆದ್ದೆಯೆಂದು ಕೈಕೇಯು ಉದ್ದಪಿತನ ವಂದಿಸುತ್ತ ಗೆದ್ದೆಯೆಂದು ಕೈಕೇಯು ಸತ್ತುಗೈಯದಂತೆ ಹೋಗಿ ಅಣ್ಣ ಕೈಯದಂತೆ ಹೋಗಿ ಖುಷಿ ಬರುವೆನ ಏನ ಬೇರೆ ಅಣ್ಣ ನೀನು ಹೀನ ಮಾತನ್ನು ಹೀನ ಮಾತನ್ನು ಹೀನ ಮಾತನ್ನು ಹಾಗೂ ಅಣ್ಣ ಹಾಗೂ ಭಾತನೇನಾದರೂ ಕೈಕೆಯ ಮಾತಿಗೆ ಅನುಮೋದಿಸಿ ಪ್ರತಿಭಟಿಸುವುದಾದರೆ ಅವನಿಗೂ ತಕ್ಕ ಪ್ರತಿಕ್ರಿಯೆಯಿಂದ ಹೇಳುವೆನು. ಇದಕ್ಕೆ ಪ್ರತಿಯಾಗಿ ಹೇಳುವರು ಯಾರಾದರೂ ಇದ್ದರೆ ಬರಲಿ ಮುಂದೆ. ಲಕ್ಷ್ಮಣ, ಶಾಂತನಾಗು. ಕೋಪದಿಂದ ಯಾವ ಕಾರ್ಯವೂ ಸಾಧನೆಯಾಗುವುದಿಲ್ಲ. ಅಣ್ಣ, ವಿವೇಚನೆಯಿಲ್ಲದೆ ದುಡುಕಿ ಆಡಿದ ಮಾತನ್ನು ನನ್ನನ್ನು ಕ್ಷಮಿಸೋಣ. ಧರ್ಮಜ್ಞಾದ ನಿನ್ನ ಮಾತಿಗೆ ಪ್ರತಿ ಹೇಳಲಾರೆ. ಶಾಂತನಾಗು ಲಕ್ಷ್ಮಣ. ಸರಿಯೇ ನಾಡ ತೊರೆಯುವುದು ದೊರೆಯೇ ಸರಿಯೇ ನಾಡ ತೊರೆಯುವುದು ದೊರೆಯೇ ಹಗಲಿರುಳು ಪರಿತಪಿಪ ಪುರಜನರ ತೊರೆಯುವುದು ಸರಿಯೇ ಕರು ಮರೆತು ಬಾಳಿದರು ಅಣ್ಣ ಕರು ಮರೆತು ಬಾಳಿದರು ತಾಯಿ ತೊರೆವಳೆ ತನ್ನ ಕರುವ ನೀ ಮರೆತು ಬಾಳಿದರು ಪುರಜನರು ತೊರೆವರೇ ರವಿಯಿಲ್ಲದ ಗಗನ ನಗುವಿಲ್ಲದ ವದನ ದೇವನಿಲ್ಲದ ಸದನ ಇಂತಾಯ್ತೆ ಈ ಅಯೋಧ್ಯಪುರದ ಕಥನ ಲಕ್ಷ್ಮಣ ಅಣ್ಣ ಲಕ್ಷ್ಮಣ, ತಂದೆಯವರಿಗೆ ಮಾತು ಕೊಟ್ಟ ಪ್ರಕಾರ ನಾನಿಂದೇ ಅರಣ್ಯವಾಸಕ್ಕೆ ಹೊರಡುವೆನು. ಜಾನಕಿಯೂ ಸಹ ನನ್ನನ್ನು ಅನುಸರಿಸಿ ಬರುವಳು. ನಾನು ಹಿಂತಿರುಗಿ ಬರುವವರೆಗೂ ಮಾತಾಪಿತೃಗಳ ಯೋಗಕ್ಷೇಮ, ಅಯೋಧ್ಯ ಪುರಜನರ ಸಂರಕ್ಷಣೆಯನ್ನು ಮಾಡುತ್ತಾ ರಾಜ್ಯಭಾರದಲ್ಲಿ ಭರತನಿಗೆ ಸಹಾಯಕನಾಗಿರು ಸಹೋದರ. ಅಣ್ಣ, ತಂದೆ ತಾಯಿಗಳ ಸೇವೆಗೆ
ಭಾತ ಶತ್ರುಘ್ನರಿಲ್ಲವೇ? ಅಲ್ಲದೆ ಧರ್ಮಜ್ಞಾದ ನಿನ್ನ ಮಾತಿಗೆ ಪ್ರತಿ ಹೇಳುತ್ತೇವೆ ಎಂದು ಭಾವಿಸಬೇಡ. ಬಾಲ್ಯದಿಂದಲೂ ನಾನು ನಿನ್ನ ನಗಲಿ ಒಂದು ಕ್ಷಣವೂ ಇದ್ದವನಲ್ಲ ಅಣ್ಣ. ಈಗ 14 ವರ್ಷ ನಿನ್ನ ನಗಲಿ ಹೇಗೆ ಇರಲಿ ಅಣ್ಣ? ಆಗಲ್ಲ, ಸಾಧ್ಯವಿಲ್ಲ ಅಣ್ಣ, ಸಾಧ್ಯವಿಲ್ಲ. ನಾನು ಕೂಡ ನಿಮ್ಮೊಡನೆ ಅರಣ್ಯದಲ್ಲಿ ಭಾಗಿಯಾಗಿ ನಿಮ್ಮ ಹಾಗೂ ಮಾತೃ ಸ್ವರೂಪದ ಅತ್ತಿಗೆಯವರ ಸೇವೆಯನ್ನು ಮಾಡಿಕೊಂಡೇನು ಅನುಜ್ಞೆಯನ್ನು ಕೊಡುವಣ್ಣ. ಲಕ್ಷ್ಮಣ ಸಹೋದರ, ನಿನ್ನ ಭ್ರಾತೃ ಪ್ರೇಮದ ಬಂಧನದಿಂದ ನನ್ನನ್ನು ಬಂಧಿಸಿದೆ ಸಹೋದರ. ಬೇಡವೆನ್ನಲು ಮಾತುಗಳೇ ಬರುತ್ತಿಲ್ಲ. ದೈವೇಚ್ಛೆ ಇದ್ದಂತಾಗಲಿ, ಹೊರಡಲು ಸಿದ್ಧನಾಗು. ಅಪ್ಪಣೆ ಅಂತಾಗಲಿ ಅಣ್ಣ. ಜಾನಕಿ, ಸ್ವಾಮಿ, ತಂದೆಯವರ ಅಪ್ಪಣೆಯನ್ನು ಪಡೆದು ಆದಷ್ಟು ಜಾಗ್ರತೆಯಾಗಿ ಹೊರಡೋಣ. ನಡೆಯಿರಿ.